ವಾಲ್ಮೀಕಿ ನಿಗಮ ಹಣ ಅಕ್ರಮ ವರ್ಗಾವಣೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರಲ್ಲಿ 20% ಹಣ ಮಾತ್ರ ನಾಗೇಂದ್ರ ಅವ್ರಿಗೆ ಹೋಗಿರೋದು, ಇನ್ನ 80% ಸಿದ್ದರಾಮಯ್ಯ ಟೀಮೇ ಹೊಡ್ಕೊಂಡಿರೋದು ಅನ್ನೋಂಥ ಮಾತನ್ನ ಅಶೋಕ್ ಹೇಳಿದ್ದಾರೆ. ಒಂದು ವೇಳೆ ಇದು ನಿಜ ಆಗಿದ್ದಲ್ಲಿ ಇದರ ಗಂಭೀರ ತನಿಖೆ ಆಗಬೇಕಾಗತ್ತೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿರ್ತಕ್ಕಂಥದ್ದು ಕೇವಲ ನಾಗೇಂದ್ರ ಮಾತ್ರ ಅಲ್ಲ, ಇನ್ನೂ 3-4 ವಿಕೆಟ್ ಉರುಳುತ್ತೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಸಿಟಿ ರವಿ ಹೇಳಿದ್ರು ಇದರಲ್ಲಿ ಹನಿ ಟ್ರ್ಯಾಪ್ ಜಾಲನೆ ಇದೆ ಅನ್ನೋಂಥದ್ದನ್ನ ಹೇಳಿದ್ರು, ಕಿಂಗ್ ಪಿನ್ ಅನ್ನೋಂಥ ಶಬ್ದವನ್ನ ಬಳಸಿದ್ರು. ಈಗ ನೋಡಿದ್ರೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಇನ್ನೂ 3-4 ವಿಕೆಟ್ ಬೀಳತ್ತೆ ಅಂತ. ಹಾಗಾದ್ರೆ ಈ ಪ್ರಕರಣದಲ್ಲಿ ಏನಿದೆ, ಏನ್ ನಡೀತಾ ಇದೆ? ಕೋಲಾರದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ, ವಾಲ್ಮೀಕಿ ನಿಗಮ ಹಣ ಅಕ್ರಮ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ಬಾಂಬ್, ಹೆಚ್ಚಿನ ಹಣ ಸಿದ್ದರಾಮಯ್ಯ ಟೀಮ್ಗೆ ಹೋಗಿದೆ ಅಂತ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%, ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು, ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%, ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು, ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ವಾಲ್ಮೀಕಿ ನಿಗಮ ಹಣ ಅಕ್ರಮ ವರ್ಗಾವಣೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರಲ್ಲಿ 20% ಹಣ ಮಾತ್ರ ನಾಗೇಂದ್ರ ಅವ್ರಿಗೆ ಹೋಗಿರೋದು, ಇನ್ನ 80% ಸಿದ್ದರಾಮಯ್ಯ ಟೀಮೇ ಹೊಡ್ಕೊಂಡಿರೋದು ಅನ್ನೋಂಥ ಮಾತನ್ನ ಅಶೋಕ್ ಹೇಳಿದ್ದಾರೆ. ಒಂದು ವೇಳೆ ಇದು ನಿಜ ಆಗಿದ್ದಲ್ಲಿ ಇದರ ಗಂಭೀರ ತನಿಖೆ ಆಗಬೇಕಾಗತ್ತೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿರ್ತಕ್ಕಂಥದ್ದು ಕೇವಲ ನಾಗೇಂದ್ರ ಮಾತ್ರ ಅಲ್ಲ, ಇನ್ನೂ 3-4 ವಿಕೆಟ್ ಉರುಳುತ್ತೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಸಿಟಿ ರವಿ ಹೇಳಿದ್ರು ಇದರಲ್ಲಿ ಹನಿ ಟ್ರ್ಯಾಪ್ ಜಾಲನೆ ಇದೆ ಅನ್ನೋಂಥದ್ದನ್ನ ಹೇಳಿದ್ರು, ಕಿಂಗ್ ಪಿನ್ ಅನ್ನೋಂಥ ಶಬ್ದವನ್ನ ಬಳಸಿದ್ರು. ಈಗ ನೋಡಿದ್ರೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಇನ್ನೂ 3-4 ವಿಕೆಟ್ ಬೀಳತ್ತೆ ಅಂತ. ಹಾಗಾದ್ರೆ ಈ ಪ್ರಕರಣದಲ್ಲಿ ಏನಿದೆ, ಏನ್ ನಡೀತಾ ಇದೆ? ಕೋಲಾರದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ, ವಾಲ್ಮೀಕಿ ನಿಗಮ ಹಣ ಅಕ್ರಮ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ಬಾಂಬ್, ಹೆಚ್ಚಿನ ಹಣ ಸಿದ್ದರಾಮಯ್ಯ ಟೀಮ್ಗೆ ಹೋಗಿದೆ ಅಂತ. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%, ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು, ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%, ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು, ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ.